ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾನು ಎಣ್ಣೆ ಬದ್ನಿಕಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಇದಕ್ಕೆ ಬೇಕಾಗಿರೋದಂಥದ್ದು ಹಸಿ ಶೇಂಗಾ 1 ಕಪ್ಪು ಮತ್ತು ಸ್ವಲ್ಪ ಬಿಳಿ ಎಳ್ಳು. ಇವೆರಡನ್ನು ಹುರಿಬೇಡ್ರಿ. ಹಾಗೆ ಹಸಿವೆನ ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡ್ಕೋಬೇಕು. ನೀವು ಈ ಥರ ಕಾಳು ಟೈಪ್ ಇರಬೇಕು. ಪೂರ್ತಿ ಸಣ್ಣನೂ ಆಗಬಾರ್ದ್ರಿ ಇದು. ಅಂದರೆ ನಾವು ಅದನ್ನು ಬದ್ನಿಕಾಯಿ ತುಂಬ ಆಗಿದ್ರಿಂದ ಅದಕ್ಕೆ ಸ್ವಲ್ಪ ನಾವು ತರಿಯಾಗಿ ರುಬ್ಕೋಬೇಕು. ಈ ಕಡೆ ನಾನು ಬದ್ನಿಕಾಯನ್ನ ಚೆನ್ನಾಗಿ ಒಂದೆರಡು ಸರಿ ತೊಳೆದು ಹಿಂದಿಂದೆಲ್ಲ ತುಂಬೆಲ್ಲ ತೆಗೆದು ಈ ಥರ 4 ಭಾಗವನ್ನು ಮಾಡ್ಕೋಬೇಕ್ರಿ. ನೋಡಿ ನಾ ಈ ಥರ ಮಾಡಿದ್ದೀನಿ. ಈ ಥರ 4 ಭಾಗ ಕರೆಕ್ಟಾಗಿ ಮಾಡಿಕೊಂಡ್ರೆ ಅಂದರೆ ನಾವು ಅದನ್ನೆಲ್ಲ ತುಂಬೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈ ಥರ 4 ಭಾಗ ಚೆನ್ನಾಗಿ ತೊಳೆದು ಮಾಡ್ಕೋಬೇಕು. ಈ ಥರ ಎಲ್ಲದನ್ನು ಮಾಡಿ ಇದಕ್ಕೆ 1 ಅಥವಾ 2 ಗಡ್ಡೆ ಈರುಳ್ಳಿ, 1 ಗಡ್ಡೆ ಟೊಮೊಟೊ ತಗೊಂಡು ಇದಕ್ಕೀಗ ನಾವೇನು ಹಸಿ ಶೇಂಗಾ ಮತ್ತು ಹಸಿ ಎಳ್ಳು ಪುಡಿ ಮಾಡ್ಕೊಂಡಿದ್ವಲ್ರಿ, ಅದಕ್ಕೀಗ ನಾವು ಒಂದೇ 1 ಚಮಚದಷ್ಟು ಅಚ್ಚ ಪುಡಿ, ಇದನ್ನೆಲ್ಲ ನಾವು ಬದ್ನಿಕಾಳಿಗೆ ಫಿಲ್ ಮಾಡೋ ಸಲುವಾಗಿ ನಾವು ಮಾಡ್ಕೋಬೇಕಾದಂಥ ಮಸಾಲೆ ಇದು. ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, 1 ಚಮಚ ಅಚ್ಚ ಪುಡಿ, ಸ್ವಲ್ಪ ಚಿಟಿಕೆ, ಯಾಕಂದರೆ ನಾವು ಆಮೇಲೆ ಉಪ್ಪು ಹಾಕೋದ್ರಿಂದ ಒಂದು ಚಿಟಿಕೆಯಷ್ಟು ಉಪ್ಪೆ ಹಾಕ್ಬೇಕ್ರಿ ಇದ್ರಾಗ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಈಗ ಅಷ್ಟೇ. ಇದಕ್ಕೇನು ಜಾಸ್ತಿ ಮಸಾಲೆ ಪದಾರ್ಥ ಏನೂ ಬೇಕಾಗಿಲ್ಲ. ನಿಮಗೆ ಇದು ಉತ್ತರ ಕರ್ನಾಟಕದೊಳಗೆ ಎಣ್ಣೆಗಾಯಿ ಪಲ್ಯ ಅಂತೇಳಿ ನೀವು ಮಸಾಲೆ ಅದು ಇದು ಹಾಕಿ ಮಾಡಿರ್ತೀರಿ, ಶೇಂಗಾ ಹುರಿದು. ಅದು ನಾ ಏನು ಯಾವ ಐಟಮ್ಸು ಹುರಿದಿಲ್ಲ. ಬರೀ ಎಲ್ಲವೂ ಹಸಿ ಶೇಂಗಾ ಮತ್ತು ಹಸಿ ಎಳ್ಳು, 1 ಚಮಚ ಅಚ್ಚ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ನೋಡಿ ಈ ಥರ ಎಲ್ಲದು ಚೆನ್ನಾಗಿ ಸೇರ್ಕೋಬೇಕು. ಮೊದಲೇ ನೀರು ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಕಲಿಸ್ಕೋಬೇಕಿದು. ಭಾಳ ಟೇಸ್ಟ್ ಬರುತ್ತೆ ರೀ ಇದು. ಒಂದು ಮಾಡಿ ನೋಡ್ರಿ. ಸ್ವಲ್ಪ ನೀರು ಹಾಕಿ ಗಟ್ಟಿ ಮಾಡ್ಕೋಬೇಕ್ರಿ ಇದನ್ನು. ಜಾಸ್ತಿ ನೀರು ಹಾಕಿದ್ರೆ ಅದು ಕರೆಕ್ಟಾಗಿ ನಾವು ಬದ್ನಿಕಾಯಿ ತುಂಬೋದ್ರೊಳಗೆ ಫಿಲ್ ಮಾಡೋದ್ರಾಗ ಅದು ಕರೆಕ್ಟಾಗಿ ಕೂಡುದಿಲ್ಲ ರೀ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಾಡ್ಕೋಬೇಕ್ರಿ ಇದನ್ನು. ನೋಡಿ ಈ ಥರ ಕಲಿಸ್ಕೋಬೇಕು. ನಿಮ್ಗೆ ಇದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನೀವು ಬೆಳಗ್ಗೆ ಹೊತ್ತು ಮಾಡ್ಬೋದು ಇದನ್ನು. ಬಾಕ್ಸಿಗೆ ಅದಕ್ಕೆಲ್ಲ ಮಾಡ್ಬೋದು. ಜಲ್ದಿ 10 ನಿಮಿಷ ಒಳಗೆ ಮಾಡ್ಕೋಬೋದು ಇದನ್ನೆಲ್ಲ. ಯಾವ ಜಾಸ್ತಿ ಐಟಮ್ಸು ಬೇಕಾಗಿಲ್ಲ, ಏನು ಹುರಿಬೇಕೂ ಇಲ್ಲ. ಈ ಥರ ನೋಡ್ರಿ, ನಾವು ಬದನೆಕಾಯನ್ನು 4 ಭಾಗ ಮಾಡ್ಕೊಂಡಿದ್ವಲ್ರಿ, ಅದ್ರೊಳಗೆ ಇದನ್ನು ಫಿಲ್ ಮಾಡ್ಬೇಕ್ರಿ. ಇದನ್ನು ತುಂಬಬೇಕ್ರಿ. ಕೆಲವೊಬ್ಬರು ಗುರೆಳ್ಳು ಅದೆಲ್ಲ ಯೂಸ್ ಮಾಡ್ತಾರೆ. ನಾನು ಅದನ್ನೇನು ಬಳಸೋದ ಇಲ್ಲಿ. ಬರೀ ಹಸಿ ಶೇಂಗಾ ಮತ್ತು ಎಳ್ಳು ಇದಷ್ಟೇ ಬಳಸಿ ಮಾಡ್ತೀನಿ. ಇದು ರುಚಿ ಭಾಳ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ಥರ ಚೆನ್ನಾಗಿ ತುಂಬಬೇಕ್ರಿ ಒಳಗೆ. ಅಂದರೆ ಸ್ವಲ್ಪವು ಖಾಲಿ ಜಾಗ ಬಿಡ್ಲಾರ್ದಂಗೆ ಎಲ್ಲ ಕಡೆಯನ್ನ ಅದನ್ನು ಫಿಲ್ ಮಾಡ್ಬೇಕ್ರಿ. ನೋಡಿ ಅಂದಾಗೆ ಅದು ಬದ್ನಿಕಾಯಿ ನಾವು ಏನು ಕುದಿಯೊಳಗೆ ಚೆನ್ನಾಗಿ ಮಿಕ್ಸ್ ಆಗಿತ್ತಂದ್ರೆ ರುಚಿನೂ ಚೆನ್ನಾಗಿ ಬರುತ್ತೆ ರೀ ಅದು. ನೋಡಿ 4 ಸೈಡು ಚೆನ್ನಾಗಿ ಒಳಗೆ ತುಂಬಬೇಕು. ಮತ್ತು ಮೇಲೆ ಒಂದು ಸ್ವಲ್ಪ ಎಲ್ಲ ಹಚ್ಬೇಕ್ರಿ ಅದನ್ನು. ನೋಡಿ ಈ ಥರ ತುಂಬಬೇಕ್ರಿ ಒಳಗೆ. ನೋಡಿ ಈ ಥರ ಎಲ್ಲವನ್ನು ತುಂಬಬೇಕು. ನೀವು ಪಟ ಬೆಳಗ್ಗೆ ನೀವು ಬಾಕ್ಸಿಗೆ ಬೇಕಂದ್ರೆ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ತುಂಬಬೇಕು. ಈ ಥರ ಮತ್ತು ಎರಡನೇದ್ದು ಈಗ ಸ್ವಲ್ಪ ತುಂಬಿ ಅದೆಲ್ಲ ನೀಟಾಗಿ ಕರೆಕ್ಟಾಗಿ ಕೂಡ್ಕೊಳುತ್ತೆ ರೀ ಒಳಗೆ.
ನೋಡಿ. ಒಮ್ಮೆ ಟ್ರೈ ಮಾಡಿರಿ ನೀವು ಮನೆಯಲ್ಲಿ. ಇದಕ್ಕೇನು ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ. ಮತ್ತು ಬದ್ನೆಕಾಯಿ ಜಾಸ್ತಿ ಹೊತ್ತು ಕುದಿಸ್ಬೇಕಂತನೂ ಇಲ್ಲ. ಯಾಕಂದರೆ ನಾವು ಇದನ್ನೆಲ್ಲ ಫಿಲ್ ಮಾಡೋದ್ರಿಂದ ಜಲ್ದಿ ಬೇಗನೆ ಕುದ್ದು ಬಿಡ್ತಾವೆ. ಈ ಥರ ಒಂದೊಂದಾಗಿ ಎಲ್ಲವನ್ನು ತುಂಬ್ಕೋಬೇಕ್ರಿ. ಆಮೇಲೆ ತುಂಬಿದ ಮೇಲೆ ಇನ್ನೊಂದು ಸ್ವಲ್ಪ ಏನರ ಅದು ಪುಡಿ ಉಳಿದಿತ್ತಂದ್ರೆ, ಇದು ತುಂಬಿದ ಮೇಲೆ ಪುಡಿ ಉಳಿತಂದ್ರೆ ಅದೇನು ವೇಸ್ಟ್ ಆಗಲ್ರಿ. ನಾವು ಅದನ್ನೇ ಸ್ವಲ್ಪ ನೀರು ಹಾಕಿ ಕಲಸಿ ವಾಪಸ್ ನಾವು ಅದನ್ನು ಪಲ್ಯದೊಳಗೆ ಹಾಕ್ಬೋದ್ರಿ. ಅಂದ್ರೆ ಕುದಿಯೊಳಗೆ ಹಾಕ್ಬೋದ್ರಿ ಅದು ನೀರು. ಇದೇನು ವೇಸ್ಟ್ ಆಗಲ್ಲ. ನಾ ಶೇಂಗಾ 1 ಬಟ್ಲ ತೊಗೊಂಡಿನಿ ರೀ. 2-3 ಚಮಚ ಎಳ್ಳು. ಈ ಥರ ನೋಡಿ ಎಲ್ಲ ಚೆನ್ನಾಗಿ ತುಂಬಬೇಕು. ಈ ಥರ ಕಟ್ಟಾಗಿದ ಮೇಲೆ ನಾವೆಲ್ಲವನ್ನು ಒಂದೊಂದಾಗಿ ನೀವು 10 ನಿಮಿಷದೊಳಗೆ ಪಟ ರೆಡಿ ಮಾಡ್ಕೋಬೋದು. ಈಗ ನೋಡಿ ನಾವೆಲ್ಲವನ್ನ ತುಂಬಿಬಿಟ್ಟಿದ್ದೀನಿ ಈಗಾಗಲೇ. ಈ ಥರ ಚೆನ್ನಾಗಿ ಎಲ್ಲವೂ ಫುಲ್ ಮಾಡಿದ್ರಿ ಅಂದ್ರೆ ಕರೆಕ್ಟಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಮತ್ತು 1 ಗಡ್ಡೆ ಈರುಳ್ಳಿ, 1 ಟೊಮೊಟೊ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಬೇಕ್ರಿ ಇವು. ನಾವು ಆಲ್ರೆಡಿ ಈಗ ಅಚ್ಚ ಖಾರದ ಪುಡಿಯಲ್ಲೇ ಶೇಂಗಾ ಪುಡಿ ಒಳಗೆ ಹಾಕಿದ್ರಿಂದ ನೀವು ಖಾರವನ್ನು ನೋಡಿ ಹಾಕೋಬೋದು. ನಾ ಇಲ್ಲಿ ಮತ್ತೆ 1 ಚಮಚವನ್ನು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಅಲ್ಲಿ ನೀವು ಜಾಸ್ತಿ ಖಾರ ಬೇಕಂದರೂ ಖಾರ ಹಾಕೋಬೋದು. ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ, ಚಿಟಿಕೆ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ. ಸೊ ಅಲ್ಲಿ ನಾನು ಚಿಟಿಕೆ ಉಪ್ಪು ಹಾಕಿದ್ದೆ, ಈಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದೆ ಎಲ್ಲವಾಗಿ ಮಿಕ್ಸ್ ಮಾಡ್ಬೇಕು, ಕಲಿಸ್ಬೇಕ್ರಿ. ಭಾಳ ರುಚಿ ಬರ್ತ್ರಿ ಇದು. ಎಣ್ಣೆಗಾಯಿ ಅಂತೆ ಬಿಸಿ ಅನ್ನದಾಗೂ ಚಲೋ ಆಗುತ್ತೆ. ಥರ ನೋಡಿ. ಇದಾದ್ಮೇಲೆ ನಾವೆಲ್ಲ ಏನು ಬದ್ನಿಕಾಯಿ ಒಳಗೆಲ್ಲ ತುಂಬಿದ್ವಲ್ರಿ, ಫಿಲ್ ಮಾಡಿದ್ವಲ್ಲ, ಅವೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕ್ರಿ. ಈಗ ಇವನ್ನ ಜಾಸ್ತಿ ಹೊತ್ತು ಕಲಿಸ್ಬಾರ್ದ್ರಿ, ಯಾಕಂದ್ರೆ ಅದೆಲ್ಲ ನಾವು ತುಂಬಿದ್ದೆಲ್ಲ ಹೊರಗೆ ಬಂದ್ಬಿಡುತ್ತೆ ನೋಡಿ. ಈ ಥರ 1-2 ಸರಿ ಸೌಟ್ ಆಡಿಸಿದ್ರೆ ಸಾಕು. ಈಗ 1-2 ನಿಮಿಷ ಅಥವಾ ಇದನ್ನು ನೀರು ಹಾಕದೆ ಕುದಿಸ್ಬೇಕು. ಸ್ವಲ್ಪ ಮೆತ್ತಗಾಗಬೇಕಲ್ಲ ಅದು. ನಾವೆಲ್ಲ ಏನು ಅದ್ರೊಳಗೆ ಫಿಲ್ ಮಾಡಿದ್ವಿ ಅದೆಲ್ಲ ಸ್ವಲ್ಪ ಇದಾಗಬೇಕು. ನಾವೇನು ಪುಡಿ ಮಾಡಿದ್ವಲ್ಲ ಅದು ಉಳಿದಿರತ್ತಲ್ಲ, ಅದನ್ನೇ ಸ್ವಲ್ಪ ನೀರು ಹಾಕಿ ಕಲಸಿ ನಾವು ಇದಕ್ಕೆ ಹಾಕ್ಬೇಕ್ರಿ ನೋಡಿ. ನೀವು ಜಾಸ್ತಿ ಯಾವ ಐಟಮ್ಸು ಇಲ್ಲದೆ ನಾವು ಇದನ್ನು ಮಾಡ್ಬೋದ್ರಿ. ಮತ್ತು ಜಾಸ್ತಿ ಟೈಮ್ನು ತೊಗೊಳ್ಳೋದಿಲ್ಲ. ಸ್ವಲ್ಪ ನೀರು ಹಾಕಿ, ಅಂದ್ರೆ ಬದನೆಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಪೂರ್ತಿ ಮೆತ್ತಗಾದರೆ ಅದೇನು ರುಚಿ ಬರಲ್ಲ. ಒಂದೇ ಒಂದು ಕುದಿ ಒಳಗೆ ಕುದಿಸ್ಬಿಟ್ರೆ ಸಾಕ್ರಿ ಇದನ್ನು. ಯಾಕಂದ್ರೆ ನಾವು ನೀರು ಹಾಕದೆ ಮೊದಲೇ 1-2 ನಿಮಿಷ ಕುದಿಸಿರ್ತೀವಲ್ರಿ, ಆಲ್ರೆಡಿ ಮೆತ್ತಗಾಗಿರ್ತಾವೆ. ಈಗ ಒಂದೇ ಒಂದು ಕುದಿ ಬಂದರೆ ಸಾಕು ಇದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮೇಲೆ ನೋಡಿ ಚೆನ್ನಾಗಿ ಆಲ್ರೆಡಿ ಈಗ ಬೆಂದಿದೆ. ಯಾಕಂದ್ರೆ ನಾವು ಮೊದಲೇ ಬೇಯಿಸಿದ್ರಿಂದ ಬೆಂದೆವು. ಒಂದೇ ಒಂದು ಕುದಿ ಬಂದರೆ ಸಾಕು. ಭಾರಿ ಟೇಸ್ಟ್ ಬರ್ತಿದ್ದು ಅನ್ನದ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.